ಅವರಿಗೆ ಪ್ಯಾರಲೈಸ್ ಆಗಿತ್ತು. Once she admitted here, the muscle power is 1 plus only. Initially she got a left hemiparesis patient. ಈಗ ನಮ್ಮ ಅಮ್ಮ ಒಳ್ಳೆದಾಗಿ ಹೋಗ್ತಾರೆ, ಆಚೆ ಈಚೆ ನಡೀತಾರೆ ಸ್ಟಿಕ್ ತಕೊಂಡು. ನನಗೆ ತುಂಬಾ ಖುಷಿಯಾಗಿದೆ. She is Mary was aged around 83 years of age. Initially she got a left hemiparesis. Under Dr. Aditya she got admitted. Mainly she got admitted for the physiotherapy treatment, and we evaluated her, and she got a muscle power for the upper limb and the lower limb 1 plus only out of 5. So after that we designed our physiotherapy treatment protocol, especially neurodevelopmental technique, and we shifted the patient to physiotherapy department, and we given all strengthening exercises and coordination exercises, gait training. With the help of all the equipments we are treated her well. ನಾನು ರೀನಾ ವಾಸ್, ಮೇರಿ ವಾಸ್ ಡಾಟರ್. ಅವರಿಗೆ ಪ್ಯಾರಲೈಸ್ ಆಗಿತ್ತು. ನನ್ನ ಫ್ರೆಂಡ್ ಸರ್ಕಲ್ನಿಂದ, ಫ್ಯಾಮಿಲಿ ಮೆಂಬರ್ಸ್ನಿಂದ, ಎಲ್ಲರಿಂದ ಈ ಹಾಸ್ಪಿಟಲ್, ಇಂಡಿಯನ್ ಹಾಸ್ಪಿಟಲ್ ಬಗ್ಗೆ ನಾವು ಕೇಳಿದ್ದೆವು. ಅವರು ಹೇಳಿದರು, ಒಮ್ಮೆ ಕೊಂಡೋಗಿ ಡಾಕ್ಟರ್ ಮಿಸ್ರಿಯನ್ನು ಕಾಂಟ್ಯಾಕ್ಟ್ ಮಾಡಿ ನೋಡಿ, ಒಂದು ಸಲ ನೀವು ತೋರಿಸಿ ನಿಮ್ಮ ಅಮ್ಮನ. ನಮಗೆ ತುಂಬ ಫೋರ್ಸ್ ಮಾಡಿದರು. ಮತ್ತು ನಾನು ಫ್ಯಾಮಿಲಿ ಡಾಕ್ಟರ್ ಹತ್ರ ಹೋಗಿ ಮಾತಾಡಿದೆ. ಅವರು ಹೇಳಿದರು, ನನಗೆ ಪರಿಚಯವಿದ್ದ ಡಾಕ್ಟರ್ ಆದಿತ್ಯ ಇದ್ದಾರೆ, ನೀವು ಅವರ ಹತ್ರ ಹೋಗಿ ಕಾಂಟ್ಯಾಕ್ಟ್ ಮಾಡಿ. ಮತ್ತು ಡಾಕ್ಟರ್ ವೆಂಕಟೇಶು ಇದ್ದಾರೆ ಅಲ್ಲಿ, ಅವರು ನಿಮಗೆ ಒಳ್ಳೆ ಫಿಸಿಯೋಥೆರಪಿ ಕೊಡ್ತಾರೆ, ನಿಮ್ಮ ಅಮ್ಮ ಇಂಪ್ರೂವ್ಮೆಂಟ್ ಖಂಡಿತ ಇರುತ್ತೆ ಅಂತ ಒಂದು ಹೋಟ್ ಕೊಟ್ಟಿದ್ರು. ಆ ಒಪಿನಿಯನ್ ಅಂತೆ ಹೋಟ್ ತಗೊಂಡು ನಾವು ಇಲ್ಲಿ ಬಂದೆವು. She has taken physiotherapy treatment for 15 days here, Indian Hospital, Department of Physiotherapy, and once she admitted here, the muscle power is 1 plus only. Now she is improved a lot, and her muscle power is around 4 plus, and she is ready to walk, and also she obtained her functional independence, as well as she is able to walk with the minimal support with the walking stick. 15 days ಥೆರಪಿ ತಗೊಂಡೆವು. 1 ವೀಕ್ ಆಗೋದೇ ಅಮ್ಮ ನಂದು ವಾಕರ್ ತಗೊಂಡು ಟಾಯ್ಲೆಟಿಗೆ ಹೋಗಲಿಕ್ಕೆ ಸ್ಟಾರ್ಟ್ ಮಾಡಿದರು. ಸ್ವಲ್ಪ ವಾಶ್ ಮಾಡಲಿಕ್ಕೆ ಅವರಿಗೆ ಕಷ್ಟ ಆಯಿತು. ಮತ್ತೆ 2 ದಿನ ಮತ್ತೆ ಅವರು ಎಲ್ಲ ವಾಶ್ ಮಾಡೋದು ಎಲ್ಲ ಅವರೇ ಇಂಡಿಪೆಂಡೆಂಟ್ ಆಗಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ನಮಗೆ ತುಂಬ ಸಂತೋಷವಾಯಿತು. ಹಾಗೆ ಈಗ ನಮ್ಮ ಅಮ್ಮ ಒಳ್ಳೆದಾಗಿ ಹೋಗ್ತಾರೆ, ಆಚೆ ಈಚೆ ನಡೀತಾರೆ ಸ್ಟಿಕ್ ತಗೊಂಡು, ವಾಕರಲ್ಲೂ ನಡೀತಾರೆ. ನಾಳೆ ನಾವು ಡಿಸ್ಚಾರ್ಜ್ ಮಾಡಲಿಕ್ಕೆ ನೆನೆಸಿದ್ದೇವೆ. ನಮಗೆ ತುಂಬ ಖುಷಿ ಆಯಿತು. ಏನು ಕೇಳಿದ್ದಕ್ಕೆ ತಂದಕ್ಕೆ ಏನು ಒಳ್ಳೇದಾಯಿತು. ನಮ್ಮ ಅಮ್ಮ ಏನು ನಡೀತಾರೆ, ಇನ್ನು ಮನೆಯಲ್ಲಿ ಸ್ವಲ್ಪ ಫಿಸಿಯೋಥೆರಪಿ ಮಾಡಿದರೆ ಇಂಡಿಪೆಂಡೆಂಟಲ್ಲಿ ಆಗಿ ಅವ್ರು ನಡೆಯುವರು ಎಂಬ ತುಂಬ ಭರವಸೆ ನಮಗೆ ಇದೆ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಆಲ್ ಎಲ್ಲ ಇಲ್ಲಿ ಫಿಸಿಯೋಥೆರಪಿ ಸ್ಟೂಡೆಂಟ್ಸಿಗೆ. ಅವರ ಪ್ರೀತಿ, ಸ್ನೇಹ, ಅವರ ಕೋಆಪರೇಷನ್ ನಮ್ಮ ಅಮ್ಮನಿಗೆ ತುಂಬ ಕೊಟ್ಟಿದ್ದಾರೆ. ನನಗೆ ತುಂಬ ಖುಷಿಯಾಗಿದೆ. ನಾನು ಯಾರಿಗೂ ರೆಫರ್ ಮಾಡ್ತೇವೆ, ನೀವು ಇಲ್ಲಿ ಬಂದು ಯಾರು ನಿಮಗೆ ಫಿಸಿಯೋಥೆರಪಿ ಅಗತ್ಯ ಇದ್ದರೆ ಈ ಟೀಮನ್ನು ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳಲಿಕ್ಕೆ ನಾನು ಏನು ಬೇಸರ ಪಡೋದು. ನನ್ನ ಎಡಕಾಲು ಮತ್ತು ಎಡಕೈ ಶಾಕ್ ಆಗಿತ್ತು. ಏನು ಮಾಡಲಿಕ್ಕೆ ಆಗ್ತಿರ್ಲಿಲ್ಲ, ನಡೀಲಿಕ್ಕೆ ಆಗ್ತಿರ್ಲಿಲ್ಲ. ಮತ್ತು ನನ್ನ ಮಗಳು ಒಂದು ಇಂಡಿಯನ್ ಆಸ್ಪತ್ರೆಗೆ ಸೇರಿಸಿದ್ಲು. ಈಗ ನನಗೆ ವಾಕರಲ್ಲಿ ಒಳ್ಳೆ ನಡೀಲಿಕ್ಕೆ ಆಗ್ತದೆ. ಮತ್ತು ಇಲ್ಲಿಯ ಮಕ್ಕಳು ಒಳ್ಳೆ ನನಗೆ ಇದು ಕೊಟ್ಟರು. ಆ ಕಾರಣದಿಂದ ನಾನು ಈಗ ನಡೀಲಿಕ್ಕೆ ಆಗಿದೆ.